ಪಂಚಾಯಿತಿಯಾಗೆ ಉಳಿಸ್ತಕ್ಕಂಥ ತೀರ್ಮಾನ ನೀವು ಮಾಡದೇ ಇದ್ದರೆ ನಾನು ಮುಖ್ಯಮಂತ್ರಿಗೂ ಪತ್ರ ಬರೀತೀನಿ, ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಪತ್ರ ಬರೀತೀನಿ. ಒಂದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ, ನೀವು ಗೌರವಯುತವಾಗಿ ಜನಾಭಿಪ್ರಾಯಕ್ಕೆ ಮಣಿದೇ ಹೋದರೆ ಸರ್ಕಾರ ಬಹುಶಃ ಇಲ್ಲಿಂದ ಒಂದು ಪಾದಯಾತ್ರೆ ಒಂದು 50,000 ಜನ ಕರ್ಕೊಂಡು ಹೊರಡಬೇಕು ಈ ಒಂದು ರಸ್ತೆಯಲ್ಲಿ ಅಂತ ಇದ್ದರೆ, ಯಾಕೆಂದರೆ ಮಂಡ್ಯ ಜಿಲ್ಲೆ ಜನ ಇದ್ದರೆ ಯಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಿದೆ ನನಗೆ. ನೀವು ಪ್ರೀತಿಯಿಂದ ಹೆಗಲ ಮೇಲೆ ಕೂರಿಸ್ಕೊಂಡು ಕುಣಿಸ್ತೀರಿ, ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಒಂದು ಚೂರು ಅನುಮಾನ ಬಂದು ಏನಾದರೂ ಸ್ವಲ್ಪ ಆಕ್ರೋಶಕ್ಕೆ ಒಳಗಾದರೆ ಏನು ತಲೆ ಮೇಲೆ ಕೂರಿಸ್ಕೊಂಡಿರ್ತೀರಿ, ನೆಲಕ್ಕಾಗಿ ತುಳಿತೀರಿ, ಗೊತ್ತು ನನಗೆ. ನಾನು ಇದನ್ನು ಈ ಒಂದು ಸರ್ಕಾರದ ತೀರ್ಮಾನ ಏನಾಗಿದೆ ಇದನ್ನು ಹಿಂಪಡೀತಕ್ಕಂಥ ನಿಟ್ಟಿನಲ್ಲಿ ಪ್ರಥಮವಾಗಿ ನಾನು ಸರ್ಕಾರದ ಗಮನ ಸೆಳೀತೀನಿ ನಿಮ್ಮ ಪರವಾಗಿ. ಅದರಲ್ಲಿ ಅವರು ಏನಾದರೂ ದುರಹಂಕಾರದಿಂದ ಈ ಒತ್ತಡಗಳಿಗೆ ಮಣಿತಕ್ಕಂಥ ಕೆಲಸ ಮಾಡಿದ್ರೆ ಆಗ ನಿಮ್ಮ ಜೊತೆಯಲ್ಲಿ ಬೀದಿಗೆ ಇಳಿಯತಕ್ಕಂಥ ಒಂದು ಅನಿವಾರ್ಯತೆ ಬರೋದಾದರೆ, ಅನಿವಾರ್ಯತೆ ಈ ಸರ್ಕಾರ ತಂದರೆ ನಾವು ಪ್ರಾಮಾಣಿಕವಾಗಿ ನಿಮ್ಮ ಹೋರಾಟದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಕೂರ್ತಕ್ಕಂಥ ಕೆಲಸ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.